ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇದು ಬಂದು ಗುರುವಾರ ಮತ್ತು ಶುಕ್ರವಾರ ವ್ಲಾಗ್ ಆಗಿರುತ್ತೆ. ನಾನು ಅಮ್ಮನ ಮನೆಗೆ ಹೋಗಿದ್ದೆ, ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಬೇಕಿತ್ತು ಅಂತ ಅಲ್ಲೇ ಉಳ್ಕೊಂಡಿದ್ವಿ. ಮತ್ತು ಪಾಪುನೂ ಕರ್ಕೊಂಡು ಹೋಗಿದ್ದೆ, ಅಲ್ಲೇ ಬಿಟ್ಟು ಬರೋಣ ಅಂತ. ಮತ್ತು ಚಪಾತಿ ಬೇಕು ಅಂದು ಚಪಾತಿ ಹಿಟ್ಟನ್ನ ಕಲಿಸ್ದೆ. ಮತ್ತು ಅಮ್ಮ ಬಳೆ ತೋರಿಸಿತ್ತು, ಬೇಡ ಆದ್ರೂ ಬಿಡಲಿಲ್ಲ, ಗೌರಿ ಹಬ್ಬಕ್ಕೆ ಕೊಡಿಸಿಲ್ಲ ಅಂತೇಳಿ ತೋರಿಸ್ತು. ಪಾಪ ಆ ಕಡೆ ಆಡ್ತಾಯಿದ್ಲು. ಆಮೇಲೆ ಎಲ್ಲ ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡೆ ಅಲ್ಲಿದ್ದು. ಆಮೇಲೆ ಅವಳು ಪಾಪು ನನಗೆ ಚಪಾತಿ ಬೇಡ, ನನಗೆ ಪೂರಿ ಅಂತ ಅಂದು. ಸರಿ ಪೂರಿನೇ ಮಾಡೋಣ ಅಂತ ಹೇಳ್ಬಿಟ್ಟು ಕಲಸಿಟ್ಟಿರೋ ಹಿಟ್ಟು ತಗೊಂಡು ಪೂರಿನ ಒಂದು ಅರ್ಧೆ, ಮತ್ತು ಅದು ಬೇಕೋ ಸ್ವಲ್ಪ ಇನ್ನೂ ನೆಂದಿರಲಿಲ್ಲ, ಸರಿಯಾಗಿ ಅರಿಯೋಕ್ಕೆ ಬರಲಿಲ್ಲ. ಅದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ನೆನೆಯಲಿ ಅಂತ ಮತ್ತೆ ಇನ್ನೊಂದು ಸ್ವಲ್ಪ ನೀಟಾಗಿ ಕಲಿಸ್ಬಿಟ್ಟು ಎತ್ತಿಟ್ಟೆ. ಆಮೇಲೆ ಇವಳು ನನಗೆ ಚಕ್ಲಿ ಬೇಕು ಅಂತ ಕೂತಿದ್ಲು. ನೋಡಿ ಏನು ಚಕ್ಕುಲಿ ಎಲ್ಲ ಐತಲ್ಲಿ ಇಲ್ಲ ಇಲ್ಲಮ್ಮ ಚಕ್ಕುಲಿ ನೋಡ್ಕ ತಕೊಂಡು ನೋಡ್ಕ. ಅವಳು ಒಂದ್ಸಲ ಏನಾದರೂ ಕೇಳಿದ್ರೆ ಮುಗೀತು, ಮತ್ತೆ ನಾನು ಕೊಡೋವರೆಗೂ ಅವಳನ್ನು ಬಿಡಲ್ಲ. ನೋಡಿ ಹೆಂಗೆ ಆಡ್ತಾಳೆ. ಅದು ಫ್ರಿಜ್ಜಲ್ಲೆಲ್ಲ ಆಫ್ ಮಾಡೋದು ಆನ್ ಮಾಡೋದು ಎಲ್ಲ ಮಾಡ್ತಿದ್ಲು. ಅದು ಬೇಕು ನನಗೆ, ಇದು ಬೇಕು ನನಗೆ ಅಂತೆಲ್ಲ ತೆಗಿತಾ ಇದ್ಲು. ಆಮೇಲೆ ಆಯಿತು ಬಾ ಚಕ್ಲಿ ಕೊಡ್ತೀನಿ ಅಂತ ಕರ್ಕೊಂಡೋದ್ರೆ, ಅದು ಚಕ್ಲಿ ಇರಲಿಲ್ಲ. ಅಮ್ಮ ಕರ್ಜಿಕಾಯಿ ಮಾಡಿತ್ತು, ಅದನ್ನು ತಗೊಂಡೋಗಿ ಕೊಟ್ಟೆ. ಅದನ್ನು ಮುಚ್ಕೊಂಡಿಲ್ಲ, ನನಗೆ ಬೇಡ ಅಂತ ಅಂದೆ. ನೋಡಿ ಬೇಡ ಅಂತ ಅಂದು ಅದನ್ನು ತಿನ್ನಲಿಲ್ಲ. ನನಗೆ ಚಕ್ಲಿನೇ ಬೇಕು ಅಂದು. ಅದು ಚಕ್ಲಿ ಇರಲಿಲ್ಲ. ಅವಳೇನಾದರೂ ಕೇಳಿದ್ರೆ ಅದೇ ಬೇಕು, ಮತ್ತು ಬೇರೆ ಏನೂ ಇಸ್ಕೊಂಡು ಊಟ ಕುತ್ಕೊಂಡು ನನಗೆ ಬೇಡ ಅಂತ. ಮತ್ತು ಫ್ರಿಜ್ ತೆಗೆದು ಅದರಲ್ಲಿ ಲಾಲಿಪಾಪ್ ಇತ್ತು, ಅದನ್ನು ತೋರಿಸ್ದೆ. ಅದನ್ನು ಕೊಟ್ಟು, ಆದರೆ ಅದನ್ನು ಇಸ್ಕೊಳ್ಳಲಿಲ್ಲ. ಇನ್ನೊಂದು ಬೇಕು ಅಂದು, ಅದನ್ನು ತಂದುಕೊಟ್ಟೆ, ಅದು ಬೇಡ ಅಂತಂದು. ಏನು ಕೊಟ್ಟರು ಇಸ್ಕೊಳ್ಳಲಿಲ್ಲ. ನನಗೆ ಚಕ್ಲಿನೇ ಬೇಕು ಅಂತ ಹಿಡ್ಕೊಂಡು ಕೂತ್ಕೊಳ್ಳು. ಚಕ್ಲಿ ಇರಲಿಲ್ಲ, ಅದಕ್ಕೆ ಜಮ್ಸ್ ಇತ್ತು, ಕೊಟ್ಟೆ ಅದನ್ನೇ. ಅಂದರೆ ಖಾರ ಕೈಲಿ ಅದನ್ನು ಬೇಡ ಅಂದು. ಸೇಬಿತ್ತು, ಅದನ್ನು ಬೇಡ ಅಂದು. ಸರಿ ಅಂತ ಹೇಳ್ಬಿಟ್ಟು ಜಮ್ಸ್ ಕೊಟ್ಟೆ. ಅವ್ಳಿಗೆ ಅಂತ ಅಮ್ಮ ಡಬ್ಬ ಎತ್ತಿಟ್ಟಿರುತ್ತೆ, ಒಂದೆಲ್ಲ ತಿನ್ನೋದೆಲ್ಲ ತಗೊಂಡು ಮಡಿಕೊಂಬಿಟ್ಟು ಅದರಲ್ಲಿ ಒಂದೊಂದೇ ಕೇಳ್ದೆ ಕೊಡೋದು. ಅಂದರೆ ಬೇರೆ ಅಂಗಡಿ ಐಟಮೆಲ್ಲ ಏನು ಜಾಸ್ತಿ ಕೊಡೋಲ್ಲ. ಸೇಬು ಹಣ್ಣುಗಳಾದರೆ ತಗೊಂಬಂದು ಮಡಿಕೊಂಡಿರುತ್ತೆ, ಅದನ್ನೇ ಅವಳು ಕೇಳಿದಾಗ ಒಂದೊಂದೇ ಕುಯ್ಕೊಂಡು ಕೊಡುತ್ತೆ, ತಿಂತಾಳೆ. ಹಠ ಮಾಡಿದಾಗ ಮಾತ್ರ ಈ ಥರ ಏನಾದರೂ ಜಮ್ಸ್ ಚಕ್ಲಿ ಏನಾದರೂ ಕೇಳಿದ್ರೆ ಕೊಡುತ್ತೆ. ಸರಿ ಅಂದ್ಬಿಟ್ಟು ಕೂತ್ಕೊಂಡೆ ಚಪಾತಿ ಪೂರಿ ಅರಿಯೋಣ ಅಂತೇಳಿ. ಅಮ್ಮ ಆಚೆ ಬಟ್ಟೆ ಒಗಿತಾ ಇತ್ತು. ಆಮೇಲೆ ಇವಳು ಟಿ ವಿ ಹಾಕ್ಕೊಟ್ಟಿದ್ದೆ, ಆಚೆ ಕೂತ್ಕೊಂಡು ನೋಡ್ತಾ ಇದ್ಲು. ಕೊಟ್ಟಿದ ತಕ್ಷಣ ಜಮ್ಸ್ ಕೊಟ್ಟಿದ ತಕ್ಷಣ ತಿನ್ನೋಕೆ ಕೂತ್ಕೊಂಡ್ಳು. ಅಷ್ಟೆಲ್ಲ ಅದ್ಬಿಡೋಣ ಅಂತ ಒಂದೊಂದೇ ಹರ್ಕೊಂಡು ಕೂತ್ಕೊಂಡೆ. ಮತ್ತು ಅದ್ರ ತಕ್ಷಣ ನಾನು ಹೊಟ್ಟೆ ಎಷ್ಟೈತೆ ಅಂದ್ಲು. ಅದಕ್ಕೆ ಅವಳಿಗೆ ಪೂರಿ ಹಾಕ್ಕೊಟ್ಬಿಡೋಣ ಅಂತ ಪೂರಿನ ಎಣ್ಣೆ ಕಾಯೋಕ್ಕಿಟ್ಟು ಹಾಕ್ತೆ. ಪೂರಿ ಮೇಲೆ ಬಿಸಿ ಎಣ್ಣೆನ ಸ್ವಲ್ಪ ಹಂಗೆ ಎರಚ್ತಾಯಿದ್ರೆ ಸ್ವಲ್ಪ ಪೂರಿ ಉಬ್ಕೊಂಡು ಬರುತ್ತೆ. ಪೂರಿ ಆಯಿತು, ಅಂದರೆ ಒಂದೆರಡು ಬರಲಿಲ್ಲ, ಉಬ್ಬಲಿಲ್ಲ. ಒಂದೆರಡು ಉಬ್ಬಿದ್ವು. ಉಬ್ಬಿರೋದು ಕೊಡೋಣ ಅಂತ ಹೇಳಿ ಉಬ್ಬಿಸಿದ ನಂತರ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಮೇಲೆ ಉಬ್ಬಿಸ್ದೆ ಪೂರಿನ. ಚೆನ್ನಾಗಿ ಬಂದಿತ್ತು. ಆಗಲೇ ಟೈಮ್ ಆಗಿತ್ತು ತಿಂಡಿ ತಿನ್ನೋಕ್ಕೆ. ಅದಕ್ಕೆ ನಮಗೂ ಹಾಕ್ಬಿಡೋಣ ಅಂತೇಳಿ ಎಲ್ಲ ಫುಲ್ ಹಾಕ್ತೆ. ಒಂದು ಎರಡು ಮಾತ್ರ ಎತ್ತಿಟ್ಟೆ, ಅದು ಆಮೇಲೆ ಏನಾದರೂ ಮಾಡ್ಕೊಂಡ್ರಾಯ್ತು ಅಂತ. ಮತ್ತು ಹಾಕಿ ಅವಳಿಗೆ ತಗೊಂಡೋಗಿ ಆಚೆ ಅಮ್ಮ ಬಟ್ಟೆ ಒಗೆಯೋದ್ರ ಹತ್ರ ಕೂತಿದ್ಲು, ಅಲ್ಲಿಗೆ ತಗೊಂಡೋಗಿ ಮತ್ತು ನಾನು ಚಿಕನ್ ಫ್ರೈ ಇತ್ತು ಅದರಲ್ಲೇ ತಿನ್ಕೊಂಡ್ವಿ. ಮತ್ತು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ಹೊರಟು ಊರಿಗೆ ಬಂದ್ವಿ. ಇದು ಶುಕ್ರವಾರದ ವ್ಲಾಗು, ಎರಡನ್ನೂ ಒಂದಲ್ಲೇ ಅಟ್ಯಾಚ್ ಮಾಡಿಬಿಟ್ಟೆ ನಾನು. ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅಂತ. ಇವತ್ತು ವಾರ ಬೇರೆ ಇತ್ತು, ಅದಕ್ಕೆ ನೆಲ ಎಲ್ಲ ಒರೆಸಿದ್ದೆ. ದೇವ್ರ ಮನೆ ಏನು ಕ್ಲೀನ್ ಮಾಡಿರಲಿಲ್ಲ. ದೇವ್ರ ಮನೆ ಕ್ಲೀನ್ ಮಾಡಬೇಕು. ಅಡುಗೆಗೆ ಇಟ್ಟಿದ್ದೆ, ಅಡುಗೆ ಅಂದರೆ ಅನ್ನಕ್ಕೆ ಇಟ್ಟಿದ್ದೆ. ಸಾಂಬಾರು ಏನು ಮಾಡಿರಲಿಲ್ಲ, ಆಮೇಲೆ ಮಾಡಿದ್ರಾಯ್ತು ಅಂತ. ಮತ್ತು ಪೂಜೆ ಆಯಿತು, ಸ್ನಾನ ಮಾಡ್ಕೊಂಡ್ಬಂದೆ. ಮತ್ತು ನೆಲ ಎಲ್ಲ ಒರೆಸಿದ್ದಾಗಿತ್ತು, ಸ್ನಾನ ಮಾಡಿಕೊಂಡು ಪೂಜೆನ ಮಾಡೋಣ ಅಂತೇಳಿ ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಕೂತ್ಕೊಂಡೆ. ಎಲ್ಲ ನೀಟಾಗೆಲ್ಲ ಗುಡಿಸ್ಕೊಂಡು ಅದನ್ನೆಲ್ಲ ಒರೆಸ್ಕೊಂಡು ದೇವ್ರ ಮನೇನ. ನನಗೆ ಪೂಜೆ ಅಂದರೆ ನೀಟಾಗೆಲ್ಲ ದೇವ್ರ ಮನೆಯೆಲ್ಲ ಗುಡಿಸಿ ಒರೆಸಿ ನೀಟಾಗಿ ಮಾಡಬೇಕು, ಆವಾಗಲೇ ನನಗೆ ಸಮಾಧಾನ ಆಗೋದು. ಇಲ್ಲಾಂದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಇರೋಲ್ಲ. ಸೊ ಎಲ್ಲ ಕ್ಲೀನ್ ಮಾಡಿದೆ, ಹೂವು ಎಲ್ಲ ತೆಗೆದೆ. ಹೂವು ಎಲ್ಲ ಜಾಸ್ತಿ ಇಟ್ಟಿದ್ದವೆಲ್ಲ ಇದ್ದು ಅವನ್ನೆಲ್ಲ ತೆಗೆದು ಎಲ್ಲ ಗುಡಿಸಿ ಎಲ್ಲ ಒರೆಸ್ಕೊಂಡೆ. ಇವತ್ತು ಗಿಡದಲ್ಲಿ ಹೂವುಗಳು ಜಾಸ್ತಿ ಇದ್ವು. ಅಂದರೆ ಹೂವು ಅಂದರೆ ಏನೋ ಒಂಥರ ಚೆನ್ನಾಗಿರುತ್ತೆ. ಜಾಸ್ತಿ ಇದ್ದರೆ ಗುಲಾಬಿ ಎಲ್ಲ ಬಿಟ್ಟಿತ್ತು, ಡೇರೆ ಹೂವೆಲ್ಲ ಬಿಟ್ಟಿತ್ತು. ಹೋಗಿ ಗುಲಾಬಿ, ಡೇರೆ ಹೂವು, ದಾಸವಾಳ ಮತ್ತು ಚೆಂಡು ಹೂವು ಎಲ್ಲ ಇತ್ತು. ಎಲ್ಲ ಕಿತ್ಕೊಂಡ್ಬಂದು ನನಗೆ
ದೀಪಕ್ಕೆ ಹೂವು ಜೋಡಿಸೋದಂದರೆ ತುಂಬ ಇಷ್ಟ. ಫೋಟೋಗಿಂತ ದೀಪಕ್ಕೆ ಹೂವು ಜಾಸ್ತಿ ನೀಡ್ತೀನಿ ನಾನು. ಚೆನ್ನಾಗಿರೋ ಹೂವು ತೆಗ್ದಿಟ್ಬಿಡ್ತೀನಿ ಫಸ್ಟೇ ದೀಪಕ್ಕೆ ಅಂತ. ಫುಲ್ಲು ಸುತ್ತ ಪ್ಲೇಟ್ ತುಂಬ ಜೋಡಿಸ್ತೀನಿ. ಒಂಥರ ಖುಷಿ ದೀಪಕ್ಕೆ ಹೂವು ಜೋಡಿಸೋದು ಅಂದರೆ. ಜೋಡಿಸ್ದೆ. ಗುಲಾಬಿ ಇತ್ತು ಮತ್ತು ಸೇವಂತಿಗೆ ಇತ್ತು, ಎರಡನ್ನೂ ಸೇರಿಸಿ ಮುಡಿಸ್ದೆ. ದೇವ್ರವೆಲ್ಲ ಫೋಟೋಕ್ಕೆ ಇಟ್ಟು ಮತ್ತು ಸರಿ ಆಯಿತು ಅಂತ ದೀಪ ಹಚ್ಚಿದೆ. ಹಚ್ಚಿ ಪೂಜೆ ಮಾಡಿಕೊಂಡೆ. ಪೂಜೆ ಮಾಡಿಕೊಂಡು ಪೂಜೆನೂ ಆಯಿತು. ಆಮೇಲೆ ತಿಂಡಿ ಮಾಡೋಕ್ಕೆ ಹೋಗೋಣ, ಲೇಟಾಗಿತ್ತು ಅಂತೇಳಿ ಸ್ವಲ್ಪ ಗೊಜ್ಜು ಮಾಡೋಣ ಅಂತ. ನಾವು ಮೂವರಷ್ಟೇ ಇದ್ದಿದ್ದು, ತಾತ, ಅತ್ತೆ ಮತ್ತು ನಾನು. ಸ್ವಲ್ಪ ಚಿತ್ರಾನ್ನ ಥರ ಮಾಡೋಣ ಅಂತೇಳಿ ಮಾಡಿದೆ. ಇದು ಚಿತ್ರಾನ್ನ ಪೌಡ್ರು ನಾವೇ ಮಾಡಿದ್ವಿ. ಅದು ಹಂಗೆ ಇದೆ, ಜಾಸ್ತಿ ಚಿತ್ರಾನ್ನ ಮಾಡೋಲ್ಲ ನಮ್ಮ ಮನೇಲಿ, ಯಾರೂ ತಿನ್ನಲ್ಲ ಅಂತ. ಯಾವಾಗಾದರೂ ನಾವು ಇದ್ದಾಗ ಸ್ವಲ್ಪ 3 ಜನ ಇದ್ದಾಗ ಮಾತ್ರ ಒಂದು ಸ್ವಲ್ಪ ಮಾಡ್ಕೊತೀನಿ. ಈ ಕಡೆ ಇವಳು ಪಾಪನ ಬಿಟ್ಟು ಬರೋಣ ಅಂತ ಹೋದರೆ, ಆದರೆ ಅವಳು ಬಿಟ್ಟು ಬರಲಿಲ್ಲ. ವಾಪಸ್ ಕರ್ಕೊಂಬಂದು ದೇವಸ್ಥಾನ ಹೋಗ್ಬೇಕಿತ್ತು ಅಂತ ಅವಳು ಕೂತ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ಲು ನೋಡಿ. ಮತ್ತು ನಮ್ಮ ಗೀತರು ಬಂದಿದ್ದರು ಪಾಪನ ಕರ್ಕೊಂಡು 5 ತಿಂಗಳಿಗೆ. ಅವ್ರಿಗೆ ಅಂತ ತೊಟ್ಲು ತೊಗೊಟ್ಟಿದ್ದೆ. ಆ ತೊಟ್ಲನ್ನು ಎಲ್ಲ ಎತ್ತಿಟ್ಟು ಆರಾಕಿ ಬಿಸಿಲಿಗೆ ಇಕ್ಕಿದ್ದೆ. ಇವಳು ನಾನು ಕೂತ್ಕೊತೀನಿ, ನಾನು ಮಲ್ಕೊತೀನಿ ಅಂತ ಆಟ ಆಡಿದ್ಲು. ಸರಿ ಆಯ್ತು, ನನಗೂ ಕೆಲಸ ಇತ್ತು, ಅದಕ್ಕೆ ತೊಟ್ಟೊಳಗಡೆ ಮಲಗಿಸ್ಬಿಟ್ಟು ಆಚೆನೇ ಅಲ್ಲೇ ಇಟ್ಬಿಟ್ಟೆ. ಅವಳು ಅದರಲ್ಲಿ ಆಡ್ತಾಯಿದ್ಲು. ಆಮೇಲೆ ಬಟ್ಟೆ ಬೇರೆ ಒಗೆಯೋದಿತ್ತು. ಮತ್ತು ಒಂದು ಸ್ಟಿಚಿಂಗ್ ಡ್ರೆಸ್ ಇತ್ತು, ಅದನ್ನು ಹೊಲಿಯೋಣ ಅಂತೇಳಿ ನನ್ನ ಫ್ರೆಂಡ್ ಮಗುವಿದು ಅರ್ಧ ಹೊಲ್ದಿದ್ದೆ. ಕ್ಯಾನ್ ಬೇಕಿತ್ತು, ಅದನ್ನು ಮೀಶೋದಲ್ಲಿ ಬುಕ್ ಮಾಡಿದ್ದೆ. ಅದು ನಾವು ಮರವಳ್ಳಿ ಊರಿಗೆ ಬುಕ್ ಮಾಡಿದ್ದೆ, ಇಲ್ಲಿಗೆ ಬರಲ್ಲ, ಅಲ್ಲಿಗೆ ಬಂದಿತ್ತು. ಅಲ್ಲಿಂದ ತಗೊಂಬಂದೆ ಊರಿಂದ ಬರುವಾಗ. ನೋಡ್ತಾಯಿದ್ದೆ ಬಿಚ್ಚಿ ಹೊಲಿಯೋಣ ಅಂತ ಹೇಳಿ. ಮತ್ತೇನೋ ಸ್ವಲ್ಪ ಕಟ್ ಮಾಡೋದಿತ್ತು, ಕಟ್ ಮಾಡಿಕೊಂಡೆ. ಅದನ್ನು ನೆನೆಸ್ಕೊಂಡೆ. ಮಿಷಿನ್ದು ಹಗ್ಗ ಕಟ್ಟಾಗ್ಬಿಟ್ಟಿತ್ತು, ಬೆಲ್ಟ್ ಹೊಸದು ತಗೊಂಬಂದು ಇಟ್ಕೊಂಡಿದ್ದೆ, ಆದರೆ ಹಾಕಿರಲಿಲ್ಲ. ಅದನ್ನು ಹಾಕೋಣ ಅಂತ ಕೂತ್ಕೊಂಡೆ, ಆದರೆ ಅದು ಯಾಕೋ ಆಗಲಿಲ್ಲ. ಆಮೇಲೆ ಇಂಗ್ಲೀಷ್ ಕ್ಲಾಸ್ ಬಂತು. ಸರಿ ಅಂದ್ಬಿಟ್ಟು ಮಿಷಿನ್ ಕೆಲಸ ಆಗಲಿಲ್ಲ, ಬಟ್ಟೆ ಹೊಲಿಯೋಕ್ಕಾಗಲ್ಲ ಇವತ್ತು, ಕ್ಲಾಸ್ ಆದರೂ ಮುಗಿಸ್ಕೊಳ್ಳೋಣ, ಆಮೇಲೆ ನೋಡಿದ್ರೆ ಆಯಿತು ಅಂತ ಕೂತ್ಕೊಂಡೆ. ಮತ್ತು ನಾನು ಚೆನ್ನಾಗಿ ಇಂಗ್ಲೀಷ್ ಅಕಾಡೆಮಿ ಅಂತ ಒಂದು ಇಂಗ್ಲೀಷ್ ಕ್ಲಾಸಿಗೆ ಸೇರ್ಕೊಂಡಿದ್ದೀನಿ. ಅವರು ಡೈಲಿ ಕ್ಲಾಸ್ ಕೊಡ್ತಾರೆ. ಮತ್ತು ಅಂದರೆ ಫ್ರೀ ಇದ್ದಾಗ ಫ್ರೀ ಅವರ್ಸಲ್ಲಿ ನಾನು ನೋಟ್ಸ್ ಮಾಡಿಕೊಂಡು ಎಲ್ಲ ಕೇಳ್ಕೊತೀನಿ. ಡೌಟ್ ಇದ್ದರೆ ಕ್ಲಿಯರ್ ಮಾಡ್ಕೊಡ್ತಾರೆ, ಅವರೇ ಕಾಲ್ ಮಾಡಿ ಚೆನ್ನಾಗಿ ಹೇಳ್ಕೊಡ್ತಾರೆ. ಇಂಗ್ಲೀಷ್ ಬರದೇ ಇರೋ ಸಹಿತ ಇಂಗ್ಲೀಷ್ ಕಲಿಬೋದು ಇವ್ರ ಹತ್ರ. ಗ್ರಾಮರಿಂದ ಹಿಡಿದು ಫುಲ್ ಎಲ್ಲ ಹೇಳ್ಕೊಡ್ತಾರೆ. ಇವಳಂತೂ ಬರೆಯೋಕ್ಕೆ ಬಿಡಲಿಲ್ಲ ನನಗೆ ಬೇಕು ಪೆನ್ನು ಅಂತೆಲ್ಲ ಕಿತ್ಕೋತಿದ್ಲು. ಅದರಲ್ಲೂ ಅವಳನ್ನ ಕಟ್ಕೊಂಡೆ ಸ್ವಲ್ಪ ಆದ್ರೂ ಬರ್ತೀನಿ. ಬರೆದು ಅವಳು ಮಲಗಿಸಿದ್ಮೇಲೆ ನೀಟಾಗಿ ಇನ್ನೊಂದು ಸಲ ರೀಕಾಲ್ ಮಾಡಿಕೊಂಡು ವಾಯ್ಸ್ ರೆಕಾರ್ಡ್ಸ್ ಎಲ್ಲ ಕೇಳಿಸ್ಕೊಂಡು ಮತ್ತೆ ಬೈಟ್ ಮಾಡ್ಕೋತೀನಿ. ಅಂದರೆ ಇದು ಬಂದು ಆನ್ಲೈನ್ ಕ್ಲಾಸು, ಆಫ್ಲೈನ್ ಕ್ಲಾಸ್ ಇರೋಲ್ಲ. ವಾಟ್ಸಪ್ಪಲ್ಲಿ ವಾಯ್ಸ್ ರೆಕಾರ್ಡ್ ಮೂಲಕ ಕಳಿಸ್ತಾರೆ. ಅಂದರೆ ಫ್ರೀ ಟೈಮಲ್ಲಿ ಕೇಳ್ಕೊಬೋದು. ಮತ್ತು ಇಂಗ್ಲೀಷ್ ಕ್ಲಾಸ್ ಬಗ್ಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಬಾಯ್.